ನಮಸ್ತೆ. ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ. ನಾನು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಆಂಕಾಲಜಿಸ್ಟ್ ಆಗಿದ್ದೀನಿ. ಈ ವಿಡಿಯೋ ನೋಡ್ತಾ ಇರೋಂಥ ಪ್ರತಿ ಮಹಿಳೆಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಪ್ರತಿಯೊಬ್ಬ ಮಹಿಳೆಯೂ ತನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದು ತುಂಬ ಮುಖ್ಯ. ಭಾರತೀಯ ಮಹಿಳೆಯರಲ್ಲಿ ಕಂಡುಬರುವಂಥ ಟಾಪ್ 5 ಕ್ಯಾನ್ಸರ್ಸಲ್ಲಿ ಸ್ತನದ ಕ್ಯಾನ್ಸರು, ಅಂಡಾಶಯದ ಕ್ಯಾನ್ಸರು, ಗರ್ಭಕೊರಳಿನ ಕ್ಯಾನ್ಸರ್ ಅಂದರೆ ಸರ್ವೈಕಲ್ ಕ್ಯಾನ್ಸರು, ಬಾಯಿ ಗಂಟ್ಲಿನ ಕ್ಯಾನ್ಸರು ಮತ್ತು ಜಠರ ಮತ್ತು ದೊಡ್ಡ ಕರಳಿನ ಕ್ಯಾನ್ಸರು ತುಂಬ ಜಾಸ್ತಿ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಈ ಕ್ಯಾನ್ಸರ್ಗಳ ಮೊದಲ ಲಕ್ಷಣಗಳೇನಿದೆ, ಆರಂಭಿಕ ಹಂತದ ಲಕ್ಷಣಗಳನ್ನ ಎಲ್ಲರೂ ತಿಳ್ಕೊಂಡಿರೋದು ತುಂಬ ಇಂಪಾರ್ಟೆಂಟು. 2 ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಒಂದು, ಗೆಡ್ಡೆ ಕಾಣಿಸ್ಕೊಳ್ಳೋದು. ದೇಹದ ಯಾವುದೇ ಭಾಗದಲ್ಲಿ ಗೆಡ್ಡೆ ಕಾಣಿಸ್ಕೊಂಡ್ರೂ ಅದು ಕ್ಯಾನ್ಸರ್ನ ಲಕ್ಷಣ ಇರ್ಬೋದು. ಮತ್ತು ಕ್ಯಾನ್ಸರ್ ಗಡ್ಡೆಗಳು ಆರಂಭಿಕ ಹಂತದಲ್ಲಿ ಪೇಯ್ನೇ ಇರೋದಿಲ್ಲ. ಸ್ತನದಲ್ಲಿ ಗೆಡ್ಡೆ ಕಾಣಿಸ್ಕೊಳ್ಳೋದು, ಹೊಟ್ಟೆಯಲ್ಲಿ ಗೆಡ್ಡೆ ಇರೋದು, ಕಂಕ್ಳಿನಲ್ಲಿ ಗೆಡ್ಡೆ ಕಾಣಿಸ್ಕೊಳ್ಳೋದು, ತೊಡೆ ಸಂದಿಲಿ ಗೆಡ್ಡೆ. ಸೊ ಹೀಗೆ ದೇಹದ ಯಾವುದೇ ಭಾಗದಲ್ಲಿ ಗೆಡ್ಡೆ ಕಾಣಿಸ್ಕೊಂಡ್ರೂ ಅದು ಕ್ಯಾನ್ಸರ್ನ ಲಕ್ಷಣ ಇರ್ಬೋದು. 2ನೇ ಇಂಪಾರ್ಟೆಂಟ್ ಲಕ್ಷಣ ಏನಂದರೆ ಬ್ಲೀಡಿಂಗು. ಲೆಟ್ರಿನಲ್ಲಿ ಬ್ಲಡ್ ಕಾಣಿಸ್ಕೊಳ್ಳೋದು, ಮೂಗಿನಲ್ಲಿ ಬ್ಲಡ್ ಬರೋದು, ಕೆಮ್ಮಿದಾಗ ಬ್ಲಡ್ ಬರೋದು, ವಾಂತಿಯಲ್ಲಿ ಬ್ಲಡ್ ಇರೋದು, ಅಥವಾ ಅನ್ಯಾಚುರಲ್ ಮೆನ್ಸ್ಟ್ರಿಯಲ್ ಬ್ಲೀಡಿಂಗ್ ಅಂದರೆ ಮೆನ್ಸ್ಟ್ರೇಷನ್ ಆದಮೇಲೆ ಮಧ್ಯದಲ್ಲಿ ಬ್ಲೀಡಿಂಗ್ ಆಗೋದು ಅಥವಾ ಅತಿಯಾಗಿ ಬ್ಲೀಡಿಂಗ್ ಹೋಗೋದು. ಈ ಥರ ಯಾವುದೇ ರೀತಿಯ ರಕ್ತಸ್ರಾವ ಕ್ಯಾನ್ಸರ್ನ ಲಕ್ಷಣ ಇರ್ಬೋದು. ಸೊ ಮಹಿಳೆಯರೇ, ನೀವು ಕ್ಯಾನ್ಸರ್ಗಿಂತ ಒಂದು ಸ್ಟೆಪ್ ಮುಂದೆ ಇರಿ. ಕೆಲವು ಟೆಸ್ಟ್ಗಳನ್ನ ಮಾಡೋದ್ರಿಂದ ಕ್ಯಾನ್ಸರ್ನ ಅರ್ಲಿ ಸ್ಟೇಜ್ ಅಂದರೆ ಆರಂಭಿಕ ಹಂತದಲ್ಲೇ ಪತ್ತೆ ಮಾಡ್ಬೋದು. ಸೊ 2 ಸ್ಕ್ರೀನಿಂಗ್ ಟೆಸ್ಟ್ ಬಗ್ಗೆ ನಿಮಗೆ ಹೇಳ್ತೀನಿ. ಒಂದು, ಸ್ತನದ ಕ್ಯಾನ್ಸರ್ಗೆ ಮ್ಯಾಮೋಗ್ರಫಿ. ನಿಮ್ಮ ವಯಸ್ಸು 40ಕ್ಕಿಂತ ಹೆಚ್ಚಾಗಿದ್ದರೆ ನೀವು 2 ವರ್ಷಕ್ಕೊಮ್ಮೆ ಈ ಮ್ಯಾಮೋಗ್ರಫಿ ಅಂದರೆ ಸ್ತನದ ಎಕ್ಸ್ರೇನ ಮಾಡೋದ್ರಿಂದ ಸ್ತನದ ಕ್ಯಾನ್ಸರ್ನ ಆರಂಭಿಕ ಹಂತದಲ್ಲಿ ಪತ್ತೆ ಮಾಡ್ಬೋದು. ಮತ್ತು 2ನೇ ಟೆಸ್ಟು ಪ್ಯಾಪ್ಸ್ಮಿಯರು. ಇದು ನಿಮಗೆ 30 ವರ್ಷಕ್ಕಿಂತ ಜಾಸ್ತಿ ವಯಸ್ಸಾಗಿದ್ದರೆ 3 ವರ್ಷಕ್ಕೊಮ್ಮೆ ಪ್ಯಾಪ್ಸ್ಮಿಯರ್ ಅಂತ, ಈ ಗರ್ಭಕೋಶದ ಕೊರಳಿನ ಕ್ಯಾನ್ಸರ್ಗೆ ಪ್ಯಾಪ್ಸ್ಮಿಯರ್ ಅಂತ ಒಂದು ಟೆಸ್ಟ್ ಮಾಡ್ತೀವಿ. ಇದರಿಂದ ಗರ್ಭಕೋಶದ ಕ್ಯಾನ್ಸರ್ನ ಆರಂಭಿಕ ಹಂತದಲ್ಲೇ ಪತ್ತೆ ಮಾಡ್ಬೋದು. ಸೊ ಮಹಿಳೆಯರೇ, ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ, ಕ್ಯಾನ್ಸರ್ ಬಗ್ಗೆ ಜಾಗೃತರಾಗಿರಿ.